ಮನೆಯನ್ನು ಭುವನೇಶ್ವರಿಯ ಫೋಟೋ ಕನ್ನಡದ ವಿವಿಧ ಸಾಲುಗಳಿಂದ ಧ್ವಜಗಳಿಂದ ಸಿಂಗರಿಸುವ ಮೂಲಕ ಇಲ್ಲೊಬ್ಬ ಕನ್ನಡಾಭಿಮಾನಿ ನವೆಂಬರ್ ತಿಂಗಳ ರಾಜ್ಯೋತ್ಸವ ಮಾಡದೆ ವರ್ಷದ 365 ದಿನವೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ. ಕೆಎಸ್ಆರ್ಟಿಸಿಯಲ್ಲಿ ಚಾಲಕ ಕಂ ನಿರ್ವಾಹಕನಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೊನ್ನಾಳಿಯ ಕರಿಬಸಪ್ಪ ಹನುಮಂತಪ್ಪ ಸಾರಥಿ ಎಂಬುವವರು ತಮ್ಮ ಮನೆಯನ್ನು ಕನ್ನಡಮಯ ಮನೆಯನ್ನಾಗಿ ಮಾಡುತ್ತಾರೆ. ತಮ್ಮ ನೂತನ ಮನೆಗೆ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಎಂಬ ಹೆಸರಿಟ್ಟು ಭುವನೇಶ್ವರಿ ತಾಯಿ ಫೋಟೋದೊಂದಿಗೆ 2024ರ ನವೆಂಬರ್ 1ರಂದು ಗೃಹ ಪ್ರವೇಶ ಮಾಡಿದ್ದ ಕರಿಬಸಪ್ಪ ಹನುಮಂತಪ್ಪ ಸಾರಥಿ ಇದೀಗ ಮನೆಯ ಎಲ್ಲಾ ಕಡೆ ಕನ್ನಡ ಸಾಲುಗಳನ್ನು ಬರೆಸುವ ಮೂಲಕ ಕನ್ನಡ ಮನೆಯನ್ನಾಗಿ ಮಾಡುತ್ತಾರೆ. ಇನ್ನು ಈ ಕನ್ನಡದ ಮನೆಯನ್ನು ನೋಡಲು ಅನೇಕ ಜನ ಬಂದು ಹೋಗುತ್ತಿದ್ದು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ನಾನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಕಂ ನಿರ್ವಾಹಕನಾಗಿ ಈಗ ಪ್ರಸ್ತುತವಾಗಿ ಹೊನ್ನಾಳಿಯಲ್ಲಿ ನಿರ್ವಾಹಕನಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ಕನ್ನಡದ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಒಳಗೆ ಅದೆಲ್ಲೋ ಒಂದ್ ಕಡೆ ಕಿಚ್ಚಿರುತ್ತೆ. ಅದನ್ನ ಹೇಳೋಕೆ ಒಂದು ದಾರಿ ಬೇಕಾಗುತ್ತೆ. ನಮ್ದೇ ಒಂದು ಸ್ವಂತ ಮನೆ ಆದಾಗ ಅದನ್ನ ಯಾಕೆ ನಾವು ಈ ರೀತಿ ಮಾಡಬಾರ್ದು ಅನ್ನೋ ಒಂದು ವಿಚಾರದಿಂದ ಈ ರೀತಿ ನಾನು ಕನ್ನಡ ತಾಯಿಯ ಭುವನೇಶ್ವರಿಯ ಫೋಟೋವನ್ನ ಹಾಕಿ ಪ್ರತಿದಿನ ನಿತ್ಯ ಪೂಜೆ ಮಾಡಿ ಈ ರೀತಿ ಕೆಲವೊಂದು ಕನ್ನಡದ ಪದಗಳನ್ನಾಗ್ಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನುವ ಪದವನ್ನು ನನ್ನ ಮನೆಯ ಮೇಲೆ ಹಾಕಿ, ಹಾಗೆಯೇ ನನ್ನ ತಾಯಿ ತಂದೆ ಹೆಸರಾಗಿರ್ತಕ್ಕಂಥ ಮಾಂತಮ್ಮ ಹನುಮಂತಪ್ಪ ಸಾರಥಿ ಅನ್ನೋದನ್ನ ಮಾಹಾಸ ಅಂತ ಕನ್ನಡದಲ್ಲೇ ಬರೆಸಿ ಈ ರೀತಿ ಕನ್ನಡದ ಪ್ರೀತಿಯನ್ನ ತೋರೋಕೆ ಒಂದು ಉತ್ತಮವಾದ ಅವಕಾಶ ಸಿಕ್ಕಿದೆ ಸರ್ ನನ್ನ ಮನೆ ಆಗಿರೋದ್ರಿಂದ. ಅಂದ್ರೆ ಪ್ರತಿ ಸಾರಿ ಒಳಗಡೆ ಕಿಚ್ ಅನ್ನೋದಿತ್ತು, ಏನಾದ್ರೂ ಮಾಡ್ಬೇಕು ಅಂತ. ಅದು ಸ್ವಂತ ಮನೆ ಆದಾಗ ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಅದನ್ನ ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಹೋದ ವರ್ಷನೂ ಆಯ್ತು ಕನ್ನಡ ರಾಜ್ಯೋತ್ಸವ ಆಚರಿಸಿದ್ವಿ. ಈ ಸರಿನೂ ಸಹಿತ ಕನ್ನಡ ರಾಜ್ಯೋತ್ಸವ ಆಚರಿಸಲಿಕ್ಕೆ ನಾನು ಒಬ್ಬನೇ ಸೇರಿ ಏನನ್ನು ಮಾಡಕ್ಕಾಗಲ್ಲ, ಎಲ್ಲರೂ ಸೇರಿ ಅದರಲ್ಲಿ ಪಾಲ್ಗೊಂಡು ಅದ್ಭುತವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಸಿಕ್ತು. ಅವರೆಲ್ಲರೂ ಚೆನ್ನಾಗಿ ನನಗೆ ಪಾಲ್ಗೊಂಡ್ರು ಅಂತ ಹೇಳ್ತೀನಿ ಸರ್. ಹೌದು ಸರ್, ಗೃಹ ಪ್ರವೇಶಕ್ಕಿಂತ ಮೊದಲೇ ನಾನು ಕನ್ನಡ ರಾಜ್ಯೋತ್ಸವನ ನನ್ನ ಮನೆಯಲ್ಲಿ ಆಚರಿಸಿ ಆದ್ಮೇಲೆ ಕನ್ನಡ ರಾಜ್ಯೋತ್ಸವ ನಮ್ಮ ಗೃಹ ಪ್ರವೇಶನ ಮಾಡಿದೀನಿ. ಮೊದಲು ಮಾಡಿದ್ದೆ ನಾನು ನನ್ನ ಕನ್ನಡ ರಾಜ್ಯೋತ್ಸವನ ಮಾಡಿದೀನಿ. ಇನ್ನೊಂದೇನಪ್ಪಾ ಅಂದ್ರೆ ನಾವು ನಮ್ಮ ಮನೆಯಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಏನೇನು ಆಗಿರ್ಬೋದು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸ್ಬೇಕಂದ್ರೆ ಒಂದು ಇದು ಬೇಕಾಗಿರುತ್ತೆ. ಅದೇನಪ್ಪಾ ಅಂದ್ರೆ ಕನ್ನಡ ಅಂತಂದಾಗ ಯಾರು ಸಹಿತ ಏನನ್ನು ನೋಡಲ್ಲ, ಎಲ್ಲರೂ ಜೊತೆಯಾಗಿ ನಿಲ್ತೀವಿ. ಅದೇ ಭಾರತ ಅನ್ನೋ ವಿಷಯ ಬಂದಾಗ ಎಲ್ಲರೂ ಜೊತೆಯಾಗಿ ನಿಲ್ತೀವಿ. ಅದಕ್ಕೆ ಇವತ್ತಿನ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದು ಇದು ಮಕ್ಕಳಲ್ಲಿ ಕೇವಲ ಕನ್ನಡ ಪ್ರೀತಿ ಅನ್ನೋದನ್ನ ನಾನು ಕನ್ನಡ ಪ್ರೀತಿ ತೋರೋದಷ್ಟೇ ಅಲ್ಲ, ಇದು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಒಂದು ತೋರಿಸ್ಬೇಕಾಗಿರೋ ಅನಿವಾರ್ಯತೆ ಇದೆ ಸರ್. ಇವತ್ತು ಕನ್ನಡ ಅಂದ್ರೇನು, ಕನ್ನಡ ರಾಜ್ಯೋತ್ಸವ ಅಂದ್ರೇನು, ಹೇಗಿರುತ್ತೆ, ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿಯನ್ನ ಇವತ್ತು ಮುಂದಿನ ಪೀಳಿಗೆಯಲ್ಲಿ ಹುಟ್ಟಾಕೋಕೆ ಇದು ಒಂದು ಒಳ್ಳೆ ಅವಕಾಶ ಅಂತ ನಾನು ಅನ್ಕೊಂಡಿದೀನಿ. ಇದನ್ನ ಮತ್ತೊಂದು ನಾವು ಯಾವ್ದೋ ಅಂತೀವಿ ಸೇವೆ ಮಾಡ್ಬೇಕು, ಹಾಗಿದ್ ಯಾವ್ದು ಸೇವೆ ಅನ್ನೋದೇ ಅಲ್ವಾ, ನಾವು ಕನ್ನಡಿಗರಾಗಿ ಹುಟ್ಟಿ ಪ್ರತಿಯೊಬ್ಬ ಕನ್ನಡಿಗರು ನಮ್ಮ ತಾಯಿಗೆ ತೀರಿಸಬೇಕಾದ ಋಣ ಸರ್. ಅದ್ಭುತ ಸರ್, ಅದನ್ನ ನಾನು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ. ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಟ್ಟರು. ಅವರು 2 ದಿನದಿಂದ ನನ್ನ ಜೊತೆಗಿದ್ದು ಏನೇನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಜೊತೆಗೆಲ್ಲ ಕೈ ಜೋಡಿಸಿ, ಆಮೇಲೆ ಬೆಳಿಗ್ಗೆ 4 ಅವರ್ ನನ್ನ ಜೊತೆಗಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕನ್ನಡದ ಕೀರ್ತಿಯನ್ನ ಹರಿಸುವಲ್ಲಿ ಅವರು ಸಹಿತ ನನ್ನ ಜೊತೆ ಸದಾ ನಿಂತಿದ್ದಾರೆ ಸರ್. ಅವ್ರಿಗೆ ಈ ಸಮಯದಲ್ಲಿ ನಾನು ಕೃತಜ್ಞತೆ ಸಲ್ಲಿಸಕ್ ಬಯಸ್ತಾ ಇದ್ದೀನಿ. ಇದನ್ನ ನಾನು ಇವತ್ತೇನು ಮಾಡಿದಿನಲ್ಲ, ಇದು ನಾವ್ ಇವತ್ತು ಹೇಗಾಗಿದೀವಿ ಅಂದ್ರೆ ನವೆಂಬರ್ ಕನ್ನಡಿಗರಲ್ಲೇ ನವೆಂಬರ್ ಕನ್ನಡಿಗರಾಗಿದ್ದೀವಿ. ಅದನ್ನ ತೊಳೆದು ಹಾಕಬೇಕು ಅಂತಾನೆ ಇವತ್ತು ಭಾವಚಿತ್ರವನ್ನ ಇಲ್ಲಿ ನಾನು ಪ್ರತಿಷ್ಠಾಪಿಸಿ ಕನ್ನಡದ ಬರಹಗಳನ್ನ ಬರೆಸಿ ಪ್ರತಿದಿನವೂ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪವನ್ನ ಹಚ್ಚುವುದರ ಮೂಲಕ, ಅದು ಹಚ್ಚೇವು ಕನ್ನಡ ದೀಪ ಅಂತ ನಮ್ಮ ಡಿ ಎಸ್ ಕರ್ ಕೇಳಿದಾರಲ್ಲ, ಪ್ರತಿದಿನವೂ ಮನೆಯಲ್ಲೂ ಮನದಲ್ಲೂ ಕನ್ನಡದ ದೀಪ ಹಚ್ಚಬೇಕು ಅಂತಾನೆ ಇದನ್ನ ಆದರ್ಶವಾಗಿ ಸ್ಫೂರ್ತಿಯಾಗಿ ಮಾಡ್ಬೇಕು ಅಂದ್ರೆ ಇದು ಮಾಡ್ತಾರೆ ಸರ್. ನಿಮಗೆ ಕನ್ನಡದ ಕವಿ ಯಾರು ಇಷ್ಟ? ತುಂಬಾ ನಮ್ಮ ಕುವೆಂಪು ಆಗಿರ್ಬೋದು, ನಮ್ಮ ಜಿ.ಎಸ್. ಶಿವರುದ್ರಪ್ಪ ಆಗಿರ್ಬೋದು, ಅದ್ಭುತವಾದ ಕವಿಗಳು ಇಲ್ಲೆಲ್ಲ ಬಂದು ಹೋಗಿದ್ದಾರೆ. ಅವರ ಎಲ್ಲ ಶ್ರಮ ಸಾರ್ಥಕ ಆಗ್ಬೇಕು ಅಂತಂದ್ರೆ ನಾವು ಕನ್ನಡವನ್ನ ಪ್ರತಿದಿನ ನಮ್ಮ ಮನೆಯ ಹಬ್ಬವನ್ನಾಗಿ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ನಿಮಗೆ ಕನ್ನಡಕ್ಕೆ ಆದರ್ಶ ಯಾರು? ಕನ್ನಡಕ್ಕೆ ಆದರ್ಶ ನಮ್ಮ ಭುವನೇಶ್ವರಿನೇ ಸರ್. ಇವತ್ತು ನಮ್ಮ ತಾಯಿ ನಮಗೆ ಜನ್ಮ ಕೊಡ್ತಾಳೆ, ಆದ್ರೆ ಕೊನೆ ತನಕ ನಮ್ಮನ್ನು ಕಾಪಾಡೋಳು, ನಮಗೆ ಮುಕ್ತಿಯನ್ನು ಕೊಡೋಳು ಭುವನೇಶ್ವರಿ ಅನ್ನಲ್ವಾ. ಅನ್ನ ನೀರು ಗಾಳಿ ಬೆಳಕು ಎಲ್ಲವನ್ನ ಭುವನೇಶ್ವರಿ ಕೊಡ್ತಾಳೆ. ಅವು ನಾವು ಯಾಕೆ ಸ್ಮರಿಸಬಾರ್ದು ಅನ್ನೋದು ಸರ್, ಸ್ಮರಿಸಲೇಬೇಕು. ಆ ಕವಿಗಳಲ್ಲಿ ಯಾರು ನಿಮಗೆ? ಕೆ.ಎಸ್. ನಿಸಾರ್ ಅಹಮದ್ ಸರ್. ಅವರದ್ದು ಒಂದು ಯಾವ್ದು ನಿಮಗೆ ಒಂದು ಸಾಲುಗಳನ್ನ ಹೇಳಲಿಕ್ಕೆ ಬಯಸ್ತೀರಿ? ಅದು ನಿತ್ಯೋತ್ಸವ ಇದೆಯಲ್ಲ ಸರ್, ಅದು ಅದ್ಭುತವಾಗಿರುತ್ತೆ. 2 ಸಾಲುಗಳನ್ನು ಹೇಳ್ಬೋದು ತಾವು? ಮುಂದೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ
ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಜ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಎಲ್ರಿಗೂ ಶುಭಾಶಯಗಳು. ಇದು 2ನೇ ವರ್ಷದಿಂದ ಇಲ್ಲಿ ಆಚರಿಸ್ತಾ ಇರೋದು. 1ನೇ ವರ್ಷ ಮನೆ ಕಟ್ಟಿ ಇನ್ನು ಗೃಹಪ್ರವೇಶ ಮಾಡಿರ್ಲಿಲ್ಲ. ಅದಕ್ಕಿಂತ ಮುಂಚೆ ನಾನು ಕನ್ನಡ ರಾಜ್ಯೋತ್ಸವ ಮಾಡ್ಬೇಕು ಅಂದ್ಬಿಟ್ಟು ಅಲ್ಲಿ ಸೇರ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ. 2ನೇ ವರ್ಷ ಇನ್ನೂ ಜಾಸ್ತಿ ಏರಿಯಾದಲ್ಲಿ ಎಲ್ರಿಗೂ ಹೇಳಿ ಮನೆ ಮನೆಗೆ ಹೋಗಿ ಈ ಮಕ್ಕಳ ಮದುವೆ ಆದ್ರೆ ಬೇರೆ ಏನಾರ ಕಾರ್ಯಕ್ರಮಗಳಾದ್ರೆ ಹೋಗಿ ಇನ್ವಿಟೇಷನ್ ಕೊಡ್ತಾರಲ್ಲ ಆ ಥರ ಹೋಗ್ಬಿಟ್ಟು ಮನೆ ಮನೆಗೆ ಹೋಗಿ ಕರ್ಬಿಟ್ಟು ಬಂದು ಈ ಥರ ರಾಜ್ಯೋತ್ಸವ ಮಾಡೋಣ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ. ಹಂಗಾಗಿ ಅವರಿಂದ ನಮಗೂ ಒಂಥರ ಸ್ಫೂರ್ತಿ ಸಿಕ್ತು. ಯಾರನ್ನೊಬ್ರು ಮುಂದೆ ನಿಂತ್ಕೋಬೇಕು, ಬರ್ಬೇಕಲ್ಲ ಮುಂದೆ, ನಾವಿಂದ ಹಿಂದೆ ಹೋಗ್ಬೇಕಂದ್ರೆ ಮುಂದೆ ಒಬ್ರು ಯಾರು ಇರ್ಬೇಕಲ್ವಾ. ಆ ಥರ ಇವರು ಎಲ್ಲರೂ ಕನ್ನಡ ಬದ್ಧ ನಿಂತ್ಕೊಳ್ಳೋದಕ್ಕೆ ಇವರಿಂದ ಹೋಗಿ ನಾವು ಈ ಇದಕ್ಕೆ ಸಹಕಾರ ನೀಡೋದಕ್ಕೆ ನಮ್ಮ ಏರಿಯಾದವ್ರಿಗೆ ಎಲ್ಲರಿಗೂ ಒಂಥರ ಪ್ರೋತ್ಸಾಹ ಸಿಕ್ತು. ಹಾಗಾಗಿ ಎಲ್ಲರೂ ಸೇರಿ ಒಟ್ಟಿಗೆ ಬಹಳ ಚೆನ್ನಾಗಿ ಮಾಡಿದ್ವಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ. ಇದೇ ತರ ಭಾವನೆ ಎಲ್ಲರೂ ಬೆಳಿಬೇಕು. ಇದಕ್ಕೆ ಯಾರು ಅಡ್ಡಿ ಆತಂಕ ಪಡಿಸಬಾರ್ದು. ಮಾಡ್ತಾ ಇರೋ ಏರಿಯಾದಲ್ಲಿ ಇದನ್ನೆಲ್ಲರೂ ಒಟ್ಟಾಗಿ ನಿಂತ್ಕೊಂಡು ಮಾಡ್ಬೇಕು. ಇದು ನಮ್ಮ ಹಬ್ಬ, ನಮ್ಮ ದೇಶದ ಹಬ್ಬ, ನಮ್ಮ ರಾಜ್ಯದ ಹಬ್ಬ, ನಮ್ಮ ಮನೆ ಹಬ್ಬ ಅಂತ ತಿಳ್ಕೊಂಡು ಪ್ರತಿಯೊಬ್ರು ಜವಾಬ್ದಾರಿಯಿಂದ ಅವ್ರು ಒಂದ್ ಮಾಡಿದ್ರೆ ನಾವು 2 ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಅವ್ರಿಗೊಂಥರ ಪ್ರೋತ್ಸಾಹ ಸಿಗ್ತದೆ, ನಮ್ಗೊಂಥರ ಸಮಾಧಾನ ಆಗ್ತದೆ, ಏರಿಯಾದಲ್ಲೂ ಒಂದು ಒಗ್ಗಟ್ಟು ಅನ್ನೋದು ಬರ್ತದೆ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಮಾಡೋದ್ರಿಂದ ಬಹಳ ಒಳ್ಳೇದು ಅನ್ಸುತ್ತೆ. ಇದನ್ನ ನಾವು ಮಾತ್ರ ಅಲ್ಲ, ಎಲ್ಲಾ ಕಡೆ ನಮ್ಮ ನೋಡ್ಬಿಟ್ಟು ಇನ್ನು ಬೇರೆ ಕಡೆ ಮಾಡ್ಬೇಕು, ಆ ಥರ ಒಂದು ಪೂರ್ತಿ ಆಗ್ಬೇಕು ಅಂದ್ಬಿಟ್ಟು ನಮ್ಮ ಅನಿಸಿಕೆ. ಮೊದಲನೇದಾಗಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಕರ್ಬಸಪ್ಪನವರು ಈ ಏರಿಯಾದಲ್ಲಿ ಬಂದು 2ನೇ ವರ್ಷದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ದಾರೆ. ಏನೇ ಅಡಕತೊಡಕುಗಳು ಬಂದರೂ ಅದನ್ನು ನಿಭಾಯಿಸ್ಕೊಂಡು ಹೋಗಿದ್ದಾರೆ. ನಮಗೂ ಒಂಥರ ಉತ್ಸಾಹ, ಅವ್ರು ನೋಡಿ ನಮಗೂ ಒಂಥರ ಇನ್ನೂ ಉತ್ಸಾಹ ಅವ್ರಿಗೆ ತುಂಬಬೇಕು ಅನ್ನೋದು ನಮ್ಮ ಅಭಿಲಾಷೆ. ಎಲ್ಲರಿಗೂ ಧನ್ಯವಾದಗಳು. 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳೊಂದಿಗೆ ನಮ್ಮ ಹೊನ್ನಾಳಿಯಲ್ಲಿ, ಅದು ನಮ್ಮ ಒಂದು ಏರಿಯಾದಲ್ಲಿ ಕರಿಬಸಪ್ಪನವರು ಚಾಲಕ ಅವರು ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿರ್ವಾಹಕ ಆಗ್ಬಿಟ್ಟು ಆ ವೃತ್ತಿಯಲ್ಲೇ ಇಟ್ಕೊಂಡು ವೃತ್ತಿ ಮಾಡ್ಕೊಂತ ಜೊತೆ ಕನ್ನಡದ ಬಗ್ಗೆ ಎಷ್ಟು ಆಳವಾದ ಪ್ರೇಮ ಇದೆ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಅವ್ರು ಇಲ್ಲಿ ಬಂದು 2 ವರ್ಷ ಆದ್ಮೇಲೆ ನಮಗೆ ಬಹಳ ಒಂದು ಸ್ಫೂರ್ತಿಯಾಗಿ ಬಹಳ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ಈ ತರ ಅವ್ರು ಸಿಕ್ಕಿದ್ರೆ ಒಂದ್ ರೀತಿ ಹೆಮ್ಮೆ. ನಮಗೂ ಒಳ್ಳೆ ಕನ್ನಡ ಇತ್ತು, ಅದು ಹೊರ ಬರ್ಲಿಕ್ಕೆ ಇದಾಗ್ತಿದ್ದಿಲ್ಲ. ಇವ್ರು ಪ್ರತಿನಿತ್ಯ ಆಚರಣೆ ಮಾಡೋದ್ರಿಂದ ವರ್ಷ ಪೂರ್ತಿ ನಾವು ಕನ್ನಡದ ಬಗ್ಗೆ ಬೆಳೆಸೋದಾಗ್ಲಿ, ಮಕ್ಳಿಗೆ ತಿಳಿಸೋದಾಗ್ಲಿ, ಹರಡಿಸೋದಾಗ್ಲಿ ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ನಾವು ಹೇಳ್ಕೊಂಡು ಬಹಳ ಅದ್ಭುತ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಇದೇ ತರ ಮುಂದುವರ್ಲಿ, ಅದಕ್ಕೆ ನಾವು ಎಲ್ಲವೂ ಸೇರ್ಕೊಂಡು ಅವರಿಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಸಿರಿನುಡಿಯ ದೀಪ, ಮಾಡ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕಳೆಯ ಕೊಚ್ಚೇವು, ಇಲ್ಲೆಲ್ಲೂ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಇಲ್ಲೆಲ್ಲೂ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೊಚ್ಚೇವು, ಮರದ ನಾಡೆ ಇರಲಿ ನಡಿನಾಡೆ ಇರಲಿ ಕನ್ನಡದ ಕಳೆಯ ಕಚ್ಚೇವು. ಮೇವು ಮನವ ತೊರೆದೇವು ಮನವ ಉಳಿದೇವು ಮನವ ಹಿಡಿ ನನಪ, ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಹೆಸರಾಯಿತು ಕರ್ನಾಟಕ, ಹೆಸರಾಯಿತು ಕರ್ನಾಟಕ, ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ, ಉದಯವಾಗಲಿ ನಮ್ಮ